ಬರುವಂತೆಲ್ಲ ತುಂಬ ನಗರಸಭೆದೊಂದು ಹೊಡಿಬೇಕಂತ ಇದು ಇದರೊಂದು ಆಫೀಸ್ದೊಂದು ಹೊಡೆದಾಕಿ ಬಂದು ಅಂದರು. ಕೆಲಸ ಮಾಡೋ ಸಿಬ್ಬಂದಿಗಳಿರ್ಬೋದು, ಪೌರ ಕಾರ್ಮಿಕರಿರ್ಬೋದು, ಕರಗೂರು ಕೆಲಸ ಮಾಡೋ ಪೌರ ಕಾರ್ಮಿಕರಿರ್ಬೋದು, ವಾಲ್ಮೀನಿರ್ಬೋದು, ಟಾಟಾ ಆಫೀಸ್ ಇರ್ಬೋದು, ಮನೆ ಮನೆ ಪೌರ ಸೇವಾ ನೌಕರರ ಬೇಡಿಕೆಗಳು, ಪೌರ ಸೇವಾ ನೌಕರರ ಬೇಡಿಕೆಗಳು ಏನೇ ಬರಲಿ ಪೌರ ಸೇವಾ ನೌಕರರ ಹೋರಾಟಕ್ಕೆ ಈ ಕಡೆ ನೋಡಿ ಬೇಡಿಕೆಗಳು, ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರರ ಬೇಡಿಕೆಗಳು ಏನೇ ಬರಲಿ ಏನೇ ಬರಲಿ ಏನೇ ಬರಲಿ ಪೌರ ಸೇವಾ ನೌಕರರ ಹೋರಾಟಕ್ಕೆ ಪೌರ ಸೇವಾ ನೌಕರರ ಹೋರಾಟಕ್ಕೆ ಇವತ್ತು ನಾವು ರಾಜ್ಯವ್ಯಾಪ್ತಿ ಪೌರ ಸೇವಾ ನೌಕರರ ಸಂಘದ ವತಿಯಿಂದ ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯತಿ ಕೆಲಸ ಮಾಡುವಂಥ ಎಲ್ಲ ವಿಭಾಗದ ನೌಕರರು, ಕಾಯಂ ನೌಕರರಿಂದ ಹಿಡಿದು ಎಲ್ಲ ಹೊರಗುತ್ತಿಗೆ ಕೆಲಸ ಮಾಡೋ ಪ್ರತಿ ಎಲ್ಲ ನೌಕರರು ಸಹ ಅನಿರ್ದಿಷ್ಟ ಅವಧಿ ಮುಷ್ಕರ ಮಾಡಬೇಕಂತೇಳಿ ಹಿಂದೆ ಒಂದು ತಿಂಗಳಿಂದಲೇ ರಾಜ್ಯ ಸಂಘ ತೀರ್ಮಾನ ತಗೊಂಡಿತ್ತು. ಅದನ್ನು ಸರ್ಕಾರಕ್ಕೆ ನಾವು ಮನವಿ ಕೊಟ್ಟು ಒಂದು ತಿಂಗಳಾಗಿದೆ. ಒಂದು ತಿಂಗಳಾದರೂ ಸಹ ಅವರು ಯಾವುದೇ ಒಂದು ವಿಚಾರವಾಗಿ ಸಭೆಯನ್ನು ಕರೆದು ಸಂಘದ ಪದಾಧಿಕಾರಿ ಜೊತೆ ಚರ್ಚೆ ಮಾಡಿ ಯಾವುದೇ ಬಗೆಹರಿಸಿಲ್ಲ. ಈ ದೃಷ್ಟಿಯಿಂದ ಇವತ್ತು ಮುಷ್ಕರ ಮಾಡಬೇಕಂತೇಳಿ ರಾಜ್ಯ ತೀರ್ಮಾನ ತಗೊಂಡಿರೋದ್ರಿಂದ ಇವತ್ತಿಂದ ಎಲ್ಲ ಕಡೆ ಮುಷ್ಕರ ಆರಂಭಿಸಿದ್ದೀವಿ. ಅದರಂತೆ ನಾವು ಸಹ ನಗರಸಭೆ ಆವರಣದಲ್ಲಿ ಎಲ್ಲ ನೌಕರರು, ಕಚೇರಿ ಸಿಬ್ಬಂದಿ ಹಿಡಿದು ಹೊರಗುತ್ತಿಗೆಗೆ ಕೆಲಸ ಮಾಡೋ ಪ್ರತಿಯೊಬ್ಬ ನೌಕರರು ಎಲ್ಲ ಸೇರಿ ಮುಷ್ಕರ ಭಾಗಿಯಾಗಿದ್ದೀವಿ. ನಾವು ಏನು ಈ ಹೋರಾಟಕ್ಕೆ ನಮ್ಮ ಬೇಡಿಕೆ ಇಟ್ಟಿದ್ದೀವಿ, ಇದು ನ್ಯಾಯಸಮ್ಮತವಾದ ಬೇಡಿಕೆ. ನಾವು ಬೇರೆ ಯಾವುದೇ ಥರ ಹೆಚ್ಚಿನ ರೀತಿ ಸವಲತ್ತು ಕೇಳ್ತಾ ಇಲ್ಲ. ನಮ್ಮ ದುಡಿಮೆಗೆ ಇವತ್ತು ಹೊರಗುತ್ತಿಗೆ ಕೆಲಸ ಮಾಡೋ ಪೌರ ಕಾರ್ಮಿಕರಿರ್ಬೋದು, ವಾಲ್ಮೈನ್ ಇರ್ಬೋದು, ವಾಟರ್ ಸಪ್ಲೈ ವಾಲ್ಮೈನ್ ಇರ್ಬೋದು, ವಾಹನ ಚಾಲಕರಿರ್ಬೋದು, ಮತ್ತು ಮನೆ ಮನೆ ಕಸ ಸಂಗ್ರಹ ಮಾಡೋ ನೌಕರರು ಇರ್ಬೋದು, ಇಡೀ ನಮ್ಮ ಟೌನ್ ಕಸ ಹೋಗಿ ಏನು ಒಂದು ಕಡೆ ಲ್ಯಾಂಡ್ ಪೇಶನ್ ಇದೆ ಅಲ್ಲಿ ಕೆಲಸ ಮಾಡೋ ನೌಕರರು ಇರ್ಬೋದು, ಅವರೆಲ್ಲರಿಗೂ ಈ ಕಾಯಂ ನೌಕರರು ಏನು ತಗದೇ ಸವಲತ್ತು ಅದೇ ರೀತಿ ಆ ಸವಲತ್ತು ಅವ್ರಿಗೆ ಸಿಗಬೇಕು ಅನ್ನೋ ದೃಷ್ಟಿಯಲ್ಲಿ ಅವ್ರಿಗೆ ನಾವು ಬೆಂಬಲವಾಗಿ, ನಮಗೆ ಅವರೆಲ್ಲ ಒಟ್ಟು ಬೆಂಬಲವಾಗಿ ಈ ಹೋರಾಟಕ್ಕೆ ಇಳಿದಿದ್ದೀವಿ. ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು, ನಗರದ ಸಚಿವರು, ಪೌರಾಡ ಸಚಿವರು, ಇಲಾಖಾ ಕಾರ್ಯದರ್ಶಿಯವರು, DMA ಅವರು ಎಲ್ಲರೂ ಕೂಡಿ ಈ ನಮ್ಮ ನಗರಸಭೆ ಕೆಲಸ ಮಾಡೋ ಪ್ರತಿಯೊಬ್ಬರಿಗೂ ಒಂದು ಕಾಯಂ ಆಗಿ ಆದೇಶ ಒಂದು ಮಾಡಬೇಕು. ಅವರು ಇಟ್ಟಿರೋ ಬೇಡಿಕೆಗಳು ನ್ಯಾಯಸಮ್ಮತವಾಗಿದ್ದು ಆ 7 ಬೇಡಿಕೆಗಳನ್ನ ದಯಮಾಡಿ ಅವಕಾಶ ಮಾಡಿಕೊಟ್ರೆ ತಾವು ಮಾಡಿಕೊಡೋಂಥ ಸರ್ಕಾರ ಜಾರಿ ಕೊಡುವಂಥ ಯೋಜನೆಗಳನ್ನ ಅದು ಜನ ತಲುಪಿಸಿ ಕೆಲಸ ಮಾಡೋದನ್ನ ನಮಗೆ ನ್ಯಾಯ ಸಿಕ್ಕಂಗೆ ಆಯ್ತದೆ. ಇವತ್ತು ಹೆಚ್ಚಿನ ರೀತಿ ಕಷ್ಟಪಡ್ತಿರೋ ನಗರಸಭೆಯಲ್ಲಿ ಅಂದರೆ ಹೊರಗುತ್ತಿಗೆ ಕೆಲಸ ಮಾಡೋ ಪೌರ ಕಾರ್ಮಿಕರು ಮತ್ತು ವಾಲ್ಮೀನ್ಗಳು ಮತ್ತು ವಾಹನ ಚಾಲಕರು, ಅಲ್ಲಿಂದ ಬರ್ತಾ ಮನೆ ಮನೆ ಕಸ ಸಂಗ್ರಹ ಮಾಡುವಂಥ ಪೌರ ಕಾರ್ಮಿಕರು, ಬೆಳಗ್ಗೆ ಅವರು ಕಚೇರಿ ಒಳಗಡೆ ಡಾಟಾ ಎಂಟ್ರಿ ಕೆಲಸ ಮಾಡೋರು, ಇವತ್ತು ನೋಡಿ ಒಂದು ಖಾತೆ ಆಗ್ಬೋದು, ಒಂದು ಜನನ ಮರಣ ಆಗ್ಬೋದು, ಈ ಥರ ಏನೇನು ನಮ್ಮ ಜನರಿಗೆ ತಲುಪಬೇಕು ಆ ಕೆಲಸ ಮಾಡುವಂಥ ಅವರು ಬೆಳಿಗ್ಗೆ 10 ಗಂಟೆಗೆ ಬಂದರೆ ಸಂಜೆ 6 ಗಂಟೆಗಳುವೆ ಆ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಕೆಲಸ ಮಾಡ್ತಾರೆ. ಜನರಿಗೆ ಏನು ಸಿಗಬೇಕು ಅದನ್ನು ಸವಲತ್ತನ್ನ ತಲುಪಿಸೋ ಕೆಲಸ ಮಾಡ್ತಾರೆ. ಹಾಗಾಗಿ ದಯಮಾಡಿ ಸರ್ಕಾರ ವಿಶೇಷವಾಗಿ ನಗರಸಭೆ ಕೆಲಸ ಮಾಡೋ ನೌಕರನ್ನ ಪರಿಗಣಿಸಿ ಹೊರಗುತ್ತಿಗೆಯನ್ನು ರದ್ದು ಮಾಡಿ ಆ ಪೌರ ಕಾರ್ಮಿಕರ ಕುಟುಂಬಕ್ಕೆ ಅನುಕೂಲ ಆಗಬೇಕು, ಆ ವಾಹನ ಚಾಲಕರಿಗೆ ಅನುಕೂಲ ಆಗಬೇಕು, ವಾಲ್ಮೀನಿಗೆ ಅನುಕೂಲ ಆಗಬೇಕು ಅಂತ ದೃಷ್ಟಿದ್ರೆ ಎಲ್ರಿಗೂ ಕಾಯಂ ಮಾಡಿ ಏನು ಹಾಲಿ ಕಾಯಂ ನೌಕರು ಪಡಿತಾರೆ ಸವಲತ್ತು ಅವ್ರಿಗೂ ಸಿಗಬೇಕು. ಅತಿ ಹೆಚ್ಚಾಗಿ ಏನು ಸರ್ಕಾರಿ ನೌಕರರಂತ ಒಂದು ಇಲಾಖೆ ಹಂಗಿದೆ, ನಮ್ಮನ್ನು ಸಹ ಎಲ್ಲ ಸರ್ಕಾರಿ ನೌಕರಂತ ಪರಿಗಣಿಸಿ ನ್ಯಾಯ ಕೊಡ್ಬೇಕಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಯಲ್ಲಿ ಎಲ್ಲರ ಪರವಾಗಿ, ನೌಕರರ ಪರವಾಗಿ, ಇಡೀ ರಾಜ್ಯದಲ್ಲಿ ಮುಷ್ಕರ ಮಾಡ್ತಾ ಇರೋಂಥ ಎಲ್ಲ ಪ್ರತಿಯೊಬ್ಬ ಪೌರ ಕಾರ್ಮಿಕ ಪರವಾಗಿ ಅವರಲ್ಲಿ ನಾವು ಕೋರ್ಕೊಳ್ತಾ ಇದ್ದೀವಿ.